ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಷಣ್ಮುಖ ಸುಬ್ರಹ್ಮಣ್ಯಂ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ. ಸುದ್ದಿಯ ವಿವರ. ಕೋಲಾರದ ಕೋಟೆಯ ಕೋಲಾರಮ್ಮ ದೇವಾಲಯದ ಪಕ್ಕದ ಮಹಾಲಕ್ಷ್ಮಿ ಸಂಕಷ್ಟಹರ ಗಣಪತಿ ಷಣ್ಮುಖ ಸುಬ್ರಹ್ಮಣ್ಯಂ ಸ್ವಾಮಿ ದೇವಾಲಯದಲ್ಲಿ ಕುಮಾರಪಷ್ಠಿ ಸಲುವಾಗಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಪೂಜೆ, ಸುಬ್ರಹ್ಮಣ್ಯಂ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ವಿಶೇಷ ಪಂಚಫಲ ಅಲಂಕಾರಗಳು ಏರ್ಪಡಿಸಲಾಗಿತ್ತು. ಕೋಲಾರದ ಕೋಟೆಯ ಕೋಲಾರಮ್ಮ ದೇವಾಲಯ ಮತ್ತು ಅದರ ಪಕ್ಕದಲ್ಲಿರುವ ಷಣ್ಮುಖ ಸುಬ್ರಹ್ಮಣ್ಯಂ ಸ್ವಾಮಿ ದೇವಾಲಯದಲ್ಲಿ ಶುಕ್ರವಾರ 7ನೇ ತಾರೀಕಿನಿಂದ ಭಾನುವಾರ 9ನೇ ತಾರೀಕು ಈ 3 ದಿನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಮತ್ತು ಕಂಚಿನ ರಥದಲ್ಲಿ ವಿಗ್ರಹಗಳನ್ನು ಇಟ್ಟು ಮೆರವಣಿಗೆ ನಡೆಯಲಿದೆ ಎಂದು ಸಿ. ಸೋಮಶೇಖರ್ ಡಿಕ್ಷಿತ್ ಅವರ ಮೊಮ್ಮಗ ವಿಜಯಕುಮಾರ್ ಡಿಕ್ಷಿತ್ ಅವರು ತಿಳಿಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯತ್ರಾಗಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಕೋಲಾರ ನಗರದ ಪುರಾಣ ಪ್ರಸಿದ್ಧ ಹಾಗೂ ಶಕ್ತಿ ದೇವತೆ ಆಗಿರುವಂತಹ ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಈ ಶುಕ್ರವಾರ ದಿನಾಂಕ 7/2/2025 ಶುಕ್ರವಾರದಂದು ಅಮ್ಮನವರಿಗೆ ಇದೇ ಮೊದಲ ಬಾರಿಗೆ ಮಹಾಚಂಡಿಕಾಯಾಗ ಏರ್ಪಡಿಸಲಾಗಿದೆ ಮತ್ತು ಅಮ್ಮನವರಿಗೆ ಕಂಚಿನ ರಥದಲ್ಲಿ ಪ್ರಾಕಾರೋತ್ಸವ, ಕಂಚಿನ ಅಮ್ಮನವರು ಮತ್ತು ಪಂಚಲೋಹದ ಅಮ್ಮನವರು ಮತ್ತು ಕಂಚಿನ ರಥ ಅಮ್ಮನವರಿಗೆ ಈ ಕೋಲಾರದ ಸೇವಾಕರ್ತರಾಗಿರುವಂತಹ ಕಟಾರಪಳ್ಳದಲ್ಲಿರುವಂಥ ನರೇಂದ್ರ ಬಾಬು ಅವರು, ಗಂಗಣ್ಣ ಅವರು ಅಮ್ಮನವರಿಗೆ ಅವತ್ತು ಸೇವೆ ಅರ್ಪಿಸ್ತಾ ಇದ್ದಾರೆ. ಮತ್ತು ಅವತ್ತು ಅಮ್ಮನವರಿಗೆ ಪ್ರಾತಃ ಕಾಲದಲ್ಲಿ ಗಣಪತಿ ಪೂಜೆಯಿಂದ ಪ್ರಾರಂಭವಾಗಿ ಪುಣ್ಯಾಹ ವಾಚನ, ವಾಸ್ತು ಪರಿಯಜ್ಞೀಕರಣ, ಅಗ್ನಿ ಪ್ರತಿಷ್ಠಾ, ಕಳಶಾರಾಧನೆ ಮತ್ತು ಅಮ್ಮನವರಿಗೆ ಕಳಾಕರ್ಷಣೆ, ಮಹಾಚಂಡಿಕಾಯಾಗ, ಪೂರ್ಣಾವತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಮತ್ತು ಸಂಜೆ 6:30 ನಂತರ ಅಮ್ಮನವರಿಗೆ ರಥದಲ್ಲಿ ಅಮ್ಮನವರನ್ನು ಕುಡಿಸಿ ಚಾಲನೆ ಮಾಡ್ತಾ ಇದ್ದೀವಿ. 6:30 ನಂತರ ಸಂಜೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಗರ ದೇವತೆ ಹಾಗೂ ಶ್ರೀ ಕೋಲಾರಮ್ಮನವರ ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತ್ತು ಇದೇ ಶುಕ್ರವಾರದಂದು ಕೋಲಾರ ಟೌನ್ ಕೋಲಾರಮ್ಮ ದೇವಸ್ಥಾನ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಸಂಕಷ್ಟಹರ ಗಣಪತಿ ಹಾಗೂ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೂತನವಾಗಿ ಪಂಚಲೋಹದ ವಾರಾಹಿ ಅಮ್ಮನವರ ಉತ್ಸವ ಮೂರ್ತಿಯ ಸಂಪ್ರೋಕ್ಷಣೆ ಹಾಗೂ ಪ್ರತಿಷ್ಠಾ ಕಾರ್ಯಕ್ರಮ ಅದೇ 7ನೇ ತಾರೀಕು ಸಂಜೆ ಅಮ್ಮನವರಿಗೆ, ವಾರಾಹಿ ಅಮ್ಮನವರಿಗೆ ವಿಶೇಷ ಪೂಜೆ ಇರುತ್ತೆ. ಪ್ರತಿ ಮಂಗಳವಾರ ವಾರಾಹಿ ಅಮ್ಮನವರನ್ನು ಯಾವ ಭಕ್ತಾದಿಗಳು ಆ ವಾರಾಹಿ ಅಮ್ಮನವರ ಆರಾಧನೆ ಪೂಜೆ ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯ ದೋಷ, ಭೂದೋಷ, ಭುವರ ದೋಷ, ಪರಕರ್ಮ ದೋಷ, ಕಾಳಸರ್ಪ ದೋಷ, ಯಾವುದೇ ರೀತಿ ದೋಷ ಇರಬಹುದು, ಆ ವಾರಾಹಿ ಮಾತಾ ಅನುಗ್ರಹ 5 ಮಂಗಳವಾರ ಆ ವಾರಾಹಿ ಮಾತೆಯನ್ನು ಪೂಜೆ ಮಾಡಿದರೆ ಭಕ್ತಾದಿಗಳಿಗೆ ಸಕಲ ಇಷ್ಟಾರ್ಥಗಳೆಲ್ಲ ಆ ವಾರಾಹಿ ಮಾತಾ ನೆರವೇರಿಸಿ ಆ ಭಕ್ತಾದಿಗಳಿಗೆ ಸಂಪೂರ್ಣ ಫಲ ಅನುಗ್ರಹ ಆ ವಾರಾಹಿ ಮಾತೆ ಕೊಡ್ತಾಳೆ. ಇದು ಯಾವ ದಿವಸ? 7ನೇ ತಾರೀಕು. 7ನೇ ತಾರೀಕು. ಇದು ತ್ರಿದಿನ ಸಂಕಲ್ಪ ಪೂರ್ವಕವಾಗಿ 3 ದಿನ ಕಾರ್ಯಕ್ರಮ ನಡೆಯುತ್ತೆ. 7, 8, 9 ಬುಧವಾರ 5ನೇ ತಾರೀಕಿಂದ ಶುರುವಾಗುತ್ತೆ. 7ನೇ ತಾರೀಕು ಮಹಾಚಂಡಿಕಾಯಾಗ ಇರುತ್ತೆ. ಮತ್ತೆ ದೇವಿ ಆಗಮನಿತ್ಯ ತ್ರಿದಿನ ಸಂಕಲ್ಪ ಪೂರ್ವಕವಾಗಿ ಅಮ್ಮನವರಿಗೆಲ್ಲ ವಿಶೇಷ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಭಕ್ತಾದಿಗಳು ಬಂದು ತಾಯಿಯ ಅನುಗ್ರಹ ಪಡೆದು ತಾಯಿಯ ದರ್ಶನ ಪಡೆದು ಅಮ್ಮನವರ ಸಂಪೂರ್ಣ ಫಲ ತಗೊಬೇಕು ಅಂತ ನಾವು ಅರ್ಚಕರಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ.